छात्रों, हमने प्रीवियस क्लास में एक कहानी यह भी जो इस पाठ में मन्नू भंडारी अपने घर में अपने भाई और बहनों के एक छाया छत्र में वह बड़ी होकर और मैट्रिक पास होने के बाद कॉलेज आती है। प्रथम वर्ष जो फर्स्ट ईयर आती है, यहां पर आने के बाद जो एक अध्यापिका मिलती है, जो हिंदी अध्यापिका शीला अग्रवाल जी। तो शीला अग्रवाल जी से पहले मिलने से पहले वो पढ़ती थी जो अनेक लेखकों के कृतियां या उपन्यास पढ़ती थी, मगर बिना चुनाव करके वह पढ़ती थी। यहां पर शीला अग्रवाल आने के बाद जो शीला अग्रवाल किस तरह की एक पुस्तक वह एक चुनाव करके देती थी, जो ऐसी एक पुस्तक पढ़ती थी जो इस तरह से वह शरत और प्रेमचंद जैसे एक लेखक थे, उससे भी बढ़िया जो अनेक लेखक है, जैसे कि आद्य, यशपाल, जैनेन्द्र, भगवती चरण वर्मा, जो इस तरह के अनेक लेखकों के उपन्यास या कृतियां पढ़ने लगी। और साथ ही जो कुछ ऐसी एक उपन्यास पढ़ी थी जो वह पढ़ने के बाद वह समझ नहीं पाती थी, मगर यहां पर शीला अग्रवाल से बातचीत या चर्चा करने के बाद वह समझ पाती थी कि जो इस उपन्यास में क्या है, इस उपन्यास में कथानक ऐसा क्यों है, आखिर क्यों ऐसा हो गया। जो इस तरह से चर्चा करके अपने ज्ञान भंडार को बढ़ाती थी, जो इस तरह से हमने प्रीवियस क्लास में देखे थे। ವಿದ್ಯಾರ್ಥಿಗಳೇ, ನಾವು ಹಿಂದಿನ ಕ್ಲಾಸಲ್ಲಿ ಅಂದ್ರೆ ನಿನ್ನೆ ಕ್ಲಾಸಲ್ಲಿ ನಾವೇನು ನೋಡಿದ್ವಿ ಅಂದ್ರೆ ಇಲ್ಲಿ ಏಕ್ ಕಹಾನಿ ಯಹ ಭಿ, ಇದರಲ್ಲಿ ಮನ್ನು ಭಂಡಾರಿಯವರ ಒಂದು ಬಾಲ್ಯಕಾಲದ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಹಿಂದಿನ ಒಂದು 2-3 ಕ್ಲಾಸಲ್ಲಿ ನೋಡಿದ್ವಿ. ಅವರ ಮನೆಯಲ್ಲಿ ಅವರ ಅಕ್ಕಂದಿರು ಇಬ್ಬರಿದ್ರು, ಅವರ ಅಣ್ಣಂದಿರು ಇಬ್ಬರಿದ್ರು. ಸೊ ಅವರ ಒಂದು ಛತ್ರಛಾಯ ಅಂದ್ರೆ ಅವರ ನೆರಳಲ್ಲಿ ಈಕೆ ಇರಬೇಕಾಗಿತ್ತು. ಅವ್ರು ಏನು ಹೇಳ್ತಾರೆ ಅದನ್ನ ಕೇಳಬೇಕಾಗಿತ್ತು, ಅಥವಾ ಅವರ ಮಾರ್ಗದರ್ಶನದಂತೆ ಈಕೆ ನಡ್ಕೋಬೇಕಾಗಿತ್ತು. ಸೊ ಈ ರೀತಿಯಾಗಿದ್ಲು. ಅವರ ತಂದೆಯ ಒಂದು ಲಕ್ಷ್ಯ ಕೂಡ, ಗಮನ ಕೂಡ ಇವ್ರ ಮೇಲೆ ಬೀಳ್ತಾ ಇರಲಿಲ್ಲ. ಯಾವಾಗ ಇವ್ರ ಮನೆಯಲ್ಲಿ ಆ ಅಕ್ಕಂದಿರು ಮತ್ತೆ ಸಹೋದರರು ಮನೆ ಬಿಟ್ಟು, ಅಂದ್ರೆ ಅವ್ರ ಅಕ್ಕಂದಿರ ಮದುವೆ ಆಗಿ ಮನೆ ಬಿಟ್ಟು ಬೇರೆ ಕಡೆ ಹೋಗ್ತಾರೆ, ಅಂದ್ರೆ ಅವರ ಒಂದು ಗಂಡನ ಮನೆಗೆ ಹೋಗ್ತಾರೆ ಮತ್ತು ಅವ್ರ ಸಹೋದರರು ಓದ್ಲಿಕ್ಕೆ ಬೇರೆ ನಗರಕ್ಕೆ ಹೋಗ್ತಾರೆ. ಆಗ ಮನೆಯಲ್ಲಿ ಇವರು ಒಬ್ಬಳೇ ಇರ್ತಾಳೆ. ಅವಾಗ ಅವರ ತಂದೆಯ ಗಮನ ಇವಳ ಮೇಲೆ ಬರುತ್ತೆ. ಆಗ ಇವಳ ಮೇಲೆ ಯಾವ ರೀತಿಯ ಒಂದು ಪ್ರೀತಿ ವಿಶ್ವಾಸ ಹುಟ್ಟುತ್ತಂದ್ರೆ, ಆಕೆ ಮನೆಯಲ್ಲಿ ಯಾವುದೇ ಒಂದು ಅತಿಥಿಗಳು ಬಂದಾಗ ಈ ಕ್ರಾಂತಿಕಾರಿ ಏನು ಜನ ಇರ್ತಾರೆ, ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಬಂದು ಈ ಒಂದು ಮೀಟಿಂಗ್ ಅಥವಾ ಒಂದು ಚರ್ಚೆ ಮಾಡಬೇಕಾಗುತ್ತೆ. ಆ ಚರ್ಚೆ ಮಾಡಬೇಕಾದ್ರೆ ಈಕೆ ಚಹಾ ಮತ್ತು ನೀರು ಏನು ಕೊಡ್ಲಿಕ್ಕೆ ಬಂದಾಗ ಅವ್ರ ತಂದೆಯವರು ಆಕೆಯನ್ನು ಅಲ್ಲೇ ಕೂರಿಸಿ ಅದನ್ನ ಏನಾಗ್ತಾ ಇದೆ ತಿಳ್ಕೊಬೇಕು ನೀನು ಅಂತ ಹೇಳ್ತಾ ಇದ್ರು. ಅಲ್ಲೇ ಕೂರಿಸ್ತಾ ಇದ್ರು. ಆದ್ರೆ ಆಕೆಗೆ ಏನು ನಡೀತಾ ಇರೋ ಗೊತ್ತಾಗ್ತಿದ್ದಿಲ್ಲ. ಆದ್ರೂ ಕೂಡ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಸ್ವಲ್ಪ ಆದ್ರೂ ಆಕೆಗೆ ಅದು ಲಕ್ಷ್ಯ ಬರಲಿ, ಅದ್ರ ಬಗ್ಗೆ ಒಂದು ಜ್ಞಾನ ಬರಲಿ ಅಂತ ಉದ್ದೇಶದಿಂದಾನೆ ಅವ್ರ ತಂದೆಯವರು ಆಕೆಯನ್ನ ಪಕ್ಕದಲ್ಲಿ ಕೂರಿಸಿ ಆ ಒಂದು ಚರ್ಚೆಯಲ್ಲಿ ಭಾಗವಹಿಸ್ಲಿಕ್ಕೆ ಹೇಳ್ತಾ ಇದ್ರು. ಆನಂತರ ಈಕೆ ಆ ಒಂದು ಪ್ರಥಮ PUCಗೆ ಬಂದಾಗ ಅಲ್ಲಿ ಆ ಟೈಮಲ್ಲಿ ಮನೆಯಲ್ಲಿ ಮತ್ತು ಕಾಲೇಜಿನಲ್ಲಿ ಕೂಡ ಬೇರೆ ಬೇರೆ ಪುಸ್ತಕಗಳನ್ನ, ಅಂದ್ರೆ ಆ ಲೇಖಕರ ಪುಸ್ತಕಗಳು ಓದ್ತಾ ಇದ್ರು. ಆದ್ರೆ ಯಾವ ಲೇಖಕರನ್ನ ಆಯ್ಕೆ ಮಾಡ್ಕೊಂಡು ಓದ್ಬೇಕಂದ್ರೆ ಗೊತ್ತಾಗಿರಲ್ಲ ಆಕೆಗೆ. ಆದ್ರೆ ಯಾವಾಗ ಈಕೆ ಅಂದ್ರೆ ಇವರ ಮನ್ನು ಭಂಡಾರಿಯವರ ಒಂದು ಕಾಲೇಜ್ಗೆ ಶೀಲಾ ಅಗ್ರವಾಲ್ ಅವರು ಬರ್ತಾರೆ, ಹಿಂದಿ ಪ್ರಾಧ್ಯಾಪಿಕ ಬರ್ತಾಳೆ. ಬಂದಾಗ ಆ ಒಂದು ಇವರ ಒಂದು ದಿಕ್ಕನ್ನೇ
ಅಂದ್ರೆ ಇವರ ಒಂದು ಜೀವನ ದಿಕ್ಕನ್ನೇ ಬದಲೇ ಆಗುತ್ತೆ. ಯಾಕಂದ್ರೆ ಅವರು ಮೊದಲು ಓದ್ತಕ್ಕಂತಹ ಒಂದು ಕೃತಿಗಳು ಯಾರೋ ಒಂದು ಬರೆದಂತಹ, ಅದರಲ್ಲಿ ನಾ ಹೇಳ್ದಂಗೆ ಯಾವ ರೀತಿ ಅಂದ್ರೆ ಈ ಒಂದು ಶರತ್ ಮತ್ತು ಪ್ರೇಮಚಂದ್ರ ಕೇವಲ ಅಂತಹ ಒಂದು ಕಥೆಯಾದ ಉಪನ್ಯಾಸನ ಓದ್ತಾ ಇದ್ರು ಮನ್ನು ಭಂಡಾರಿ ಅವರು. ಯಾವಾಗ ಈ ಶೀಲಾ ಅಗರ್ವಾಲ್ ಬರ್ತಾಳೆ, ಬಂದ್ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಅನೇಕ ಅಂದ್ರೆ ಭಗವತ್ ಚರಣ್ ವರ್ಮ ಆಗಿರ್ಬೋದು, ಆಜ್ಞೇಯ ಆಗಿರ್ಬೋದು, ಯಶ್ವರ್ ಆಗಿರ್ಬೋದು, ಜೈನೇಂದ್ರ ಆಗಿರ್ಬೋದು, ಏನು ಮಹಾನ್ ಲೇಖಕರಿದ್ದಾರೆ, ಅವರು ಬರುವಂತಹ ಒಂದು ಲೇಖನಗಳನ್ನ ಅಥವಾ ಉಪನ್ಯಾಸವನ್ನು ಓದಲಿಕ್ಕೆ ಪ್ರೇರಣೆ ನೀಡ್ತಾಳೆ ಈ ಒಂದು ಶೀಲಾ ಅಗರ್ವಾಲ್ ಅವರು. ಈ ರೀತಿಯಾಗಿ ಮೊದಲು ಹಾಗೆ ಓದ್ತಕ್ಕಂಥದ್ದು ವಿದ್ಯಾರ್ಥಿನಿ ಇವತ್ತು ಚುನಾವಕರಿಗೆ ಅಂದ್ರೆ ಆಯ್ಕೆ ಮಾಡುವಂತಹ ಒಂದು ಲೇಖನಗಳನ್ನ ಅಥವಾ ಉಪನ್ಯಾಸಗಳನ್ನ ಓದಲಿಕ್ಕೆ ಶುರು ಮಾಡ್ತಾಳೆ. ಈ ರೀತಿಯಾಗಿ ಅನೇಕ ಒಂದು ಈ ಲೇಖಕರ ಪುಸ್ತಕವನ್ನು ಓದಿದ ಮೇಲೆ ದೇಶದ ಬಗ್ಗೆ ಮತ್ತು ನಮ್ಮ ದೇಶ ಯಾವ ಸ್ಥಿತಿಯಲ್ಲಿದೆ ಅದ್ರ ಬಗ್ಗೆ ಎಲ್ಲವನ್ನ ಆಕೆ ತಿಳ್ಕೊಳ್ಳಕ್ಕೆ ಒಂದು ದೊಡ್ಡದಾದ ಒಂದು ವೇದಿಕೆ ಅಥವಾ ಒಂದು ಮಹಾನ್ ಗುರು ಸಿಕ್ಕಂಗಾಗುತ್ತೆ ಇವರಿಗೆ. ಈ ರೀತಿಯಾಗಿ ನಾವು ಪ್ರೀವಿಯಸ್ ಕ್ಲಾಸ್ ನೋಡಿದ್ವಿ. ಜೊತೆಗೆ ಏನ್ ನೋಡಿದ್ವಿ ಅಂದ್ರೆ ಅವರು ಈ ಒಂದು ತ್ಯಾಗ ಪತ್ರ ಅದು ಕೂಡ ಉಪನ್ಯಾಸ ಓದ್ತಾರೆ. ಅದಕ್ಕಿಂತ ಮುಂಚೆ ಅವರು ನದಿಗೆ ದ್ವೀಪ ಓದ್ತಾರೆ, ಆದ್ರೆ ಸರಿಯಾಗಿ ಅರ್ಥ ಆಗಲ್ಲ. ಮುಂದೆ ಆಕೆ ಮತ್ತೊಂದು ಸಾರಿ ಓದ್ಕೊಂಡಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಏನಂತಂದು. ಈ ರೀತಿಯಾಗಿ ಅನೇಕ ಉಪನ್ಯಾಸಗಳನ್ನ ಅವರು ಓದ್ಕೊಳ್ತಾ ಬರ್ತಾರೆ ಅಂತ ಬಗ್ಗೆ ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಏನಾಗ್ತದೆ ನೋಡಿ. शीला अग्रवाल ने साहित्य का दायरा ही नहीं बढ़ाया, बल्कि घर की चार दीवारों के बीच बैठकर देश की स्थितियों को जानने समझने का जो सिलसिला पिताजी ने शुरू किया था, उन्होंने वहां से खींचकर उसे भी स्थितियों की सक्रिय भागीदारों में बदल दिया। देखिए छात्रों, यहाँ पर शीला अग्रवाल ने साहित्य का दायरा ही नहीं बढ़ाया था। शीला अग्रवाल केवल साहित्य का जो एक दायरा ने जो उनके एक यहां पर हम परव्यू कहते हैं या कन्नड़ में व्याप्ति कहते हैं, जो ऐसे एक केवल उनका एक साहित्य का दायरा ही नहीं बढ़ाया था कि बल्कि घर की चार दीवारों के बीच बैठकर देश की स्थितियों को जानने समझने का जो एक सिलसिला पिताजी ने शुरू किया था, उन्होंने यहां पर शीला अग्रवाल ने आकर वहां से खींचकर उसे स्थितियों की एक सक्रिय भागीदारी में बदल दिया। शीला अग्रवाल यहां पर आकर जो उनके पिताजी घर में ही चार दीवारों के बीच बैठकर देश की स्थितियों की जानकारी लेने का जो एक देने की प्रयास करते थे, मगर यहां पर शीला अग्रवाल ने आकर उस चार दीवार से बाहर आकर देश स्थिति को, जो यहाँ के सामाजिक, जो समाज में क्या चल रहा है, जो उसके बारे में देखने के लिए, अवलोकन करने के लिए एक ऐसी एक दायरा ही बदल दी थी, जो इस तरह की शीला अग्रवाल जो उनकी एक अध्यापिका थी। ವಿದ್ಯಾರ್ಥಿಗಳೇ, ಇಲ್ಲಿ ಶೀಲಾ ಅಗ್ರವಾಲ್ ಅವರು ಬಂದ ಮೇಲೆ ಅದಕ್ಕಿಂತ ಮುಂಚೆ ಇವರ ತಂದೆಯವರು ಏನು ಮನೆಯಲ್ಲಿ ಯಾವ ರೀತಿಯ ಒಂದು ಜ್ಞಾನ ಕೊಡ್ತಾ ಇದ್ರು, ದೇಶದ ಬಗ್ಗೆ ದೇಶದ ಸ್ಥಿತಿಯ ಬಗ್ಗೆ ಏನು ಹೇಳ್ತಾ ಇದ್ರು, ಅದ್ರ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಕೂರಿಸಿದಾಗ ಕೇವಲ 4 ಗೋಡೆಗಳ ಮಧ್ಯೆ ಮಾತ್ರ ಇದ್ಕೊಂಡು ಆಕೆ ಆ ಒಂದು ಜ್ಞಾನವನ್ನ ಪಡ್ಕೊಂತಾ ಇದ್ಲು. ದೇಶದ ಬಗ್ಗೆ ಸ್ಥಿತಿಯ ಯಾವ ರೀತಿ ಇದೆ ಅಂತ ತಿಳ್ಕೊಂತಾ ಇದ್ಲು. ಯಾವಾಗ ಶೀಲಾ ಅಗ್ರವಾಲ್ ಬರ್ತಾರೆ, ಬಂದ ನಂತರ ಆ ಶೀಲಾ ಅಗ್ರವಾಲ್ ಬಂದ ಮೇಲೆ ಕೇವಲ ಪುಸ್ತಕಗಳನ್ನ ಆಯ್ಕೆ ಮಾಡಿ ಕೊಡೋದಷ್ಟೇ ಅಲ್ಲ, ಅದರ ವ್ಯಾಪ್ತಿ ಮೀರಿ, ದಾಯರಾ ಅಂದ್ರೆ ವ್ಯಾಪ್ತಿ, ಆ ವ್ಯಾಪ್ತಿ ಮೀರಿ ಬೆಳೆಸ್ತಾರೆ ಈ ಮನ್ನು ಭಂಡಾರಿ ಅವರನ್ನ, ಆ ಶೀಲಾ ಅಗ್ರವಾಲ್ ಅವರು. ಯಾವ ರೀತಿ ಅಂದ್ರೆ ಆಕೆ ಯಾವ ರೀತಿ ದೇಶದಲ್ಲಿ ಯಾವ ರೀತಿ ಸ್ಥಿತಿ ಇದೆ ಅದನ್ನ ತಿಳ್ಕೋಬೇಕನ್ನೋದು ಆ 4 ಗೋಡೆಗಳ ಹೊರಗಡೆ ಬರೋಕ್ಕೆ ಅವರು ಅನುಕೂಲವನ್ನ ಮಾಡಿಕೊಟ್ರು. ಆ ರೀತಿಯಾದ ಒಂದು ಮಹಾನ್ ಗುರು ಇವರು ಸಿಕ್ಕಿದ್ರು ಅಂತ ಇಲ್ಲಿ ಕಂಡು ಬರ್ತಾ ಇದೆ. सन 1947 के दिन वे स्थितियां उसमें वैसे भी घर में बैठे रहना संभव था। भला प्रभात फेरियां, हड़तालें, जुलूस, भाषण हर शहर का चरित्र था और पूरे दमखम और जोश खरोश के साथ इन सबसे जुड़ना हर युवा का उन्माद। देखिए जो यहाँ पर क्या कहती है
मन्नू भंडारी जो अपने एक आत्मकथा में 1944 और 47 ईस्वी में यहां पर देश की स्थिति कैसी थी, कहती है कि जो उसमें वैसे भी घर में बैठकर रहना संभव था। पूछती है, देखिए ಅಂದ್ರೆ ಏನ್ ಹೇಳ್ತಾ ಇದ್ರು ಅಂದ್ರೆ ಆ 1947ರ ಸಮಯದಲ್ಲಿ, 46-47ರ ಸಮಯದಲ್ಲಿ ಇಂಥ ಒಂದು ಸ್ಥಿತಿಯಲ್ಲಿ ಮನೆಯಲ್ಲಿ ಒಬ್ಬಳೇ ಕೂರಿಸಲಿಕ್ಕೆ ಸಂಭವ ಇತ್ತ ಅಂತ ಪ್ರಶ್ನೆ ಆಗ್ತದೆ. ಅಂದ್ರೆ ಇಲ್ಲಿ ಯಾವ ಒಬ್ಬ ಮಹಿಳೆ ಕೂಡ ಅಥವಾ ಪುರುಷ ಮತ್ತು ಮಹಿಳೆ ಯಾರು ಕೂಡ ದೇಶದ ಸ್ವಾತಂತ್ರ್ಯ ವಿಷಯ ಬಂದಾಗ ಯಾರು ಕೂಡ ಮನೆಯಲ್ಲೇ ಕೂತ್ಕೊಂಡು ಸ್ವಾತಂತ್ರ್ಯ ಗಳಿಸಬೇಕನ್ನೋದು ಮನಸ್ಸಲ್ಲಿ ಇದ್ದಿಲ್ಲ. ಅವರು ಹೊರಗಡೆ ಬಂದು ಹೋರಾಟ ಮಾಡಿ ಸ್ವಾತಂತ್ರ್ಯ ಗಳಿಸಬೇಕು ಅಂತ ಬಗ್ಗೆ ಇಚ್ಛೆ ಇತ್ತು. ಹಾಗಾಗಿ ಕೇಳ್ತಾಳೆ, ಇಂಥ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಕೂರ್ಲಿಕ್ಕೆ ಆಗ್ತಿತ್ತ ಅಂತ ಪ್ರಶ್ನೆ ಕೇಳ್ತಾರೆ. देखिए क्या कहती है, उसमें वैसे भी घर में बैठे रहना संभव था बड़ा। प्रभात फेरियां, हड़तालें, जुलूस, भाषण हर शहर का चरित्र था। देखिए प्रभात फेरियां, हड़तालें, जुलूस, भाषण हर शहर का एक चरित्र था। हड़तालें करना, देखिए स्ट्राइक्स, यहां पर स्ट्राइक करना, प्रभात फेरियां ಮೆರವಣಿಗೆ, ಜುಲೂಸ್ ಮೆರವಣಿಗೆ, ಪ್ರಭಾತ್ ಫೇರಿ ಮಾರ್ಚ್ ಪಾಸ್ಟ್ ಮಾಡೋದು, ಪ್ರಭಾತ್ ಫೇರಿಯ ಓಣಿ ಎಲ್ಲ ಗಲ್ಲಿಗಳಲ್ಲಿ ಹೋಗಿ ಪ್ರಭಾತ್ ಫೇರಿ ಮಾಡೋದು, ಹರ್ತಾಲ್ ಒಂದು ಧರಣಿ ಮಾಡೋದು, ಸ್ಟ್ರೈಕ್ ಅಂತ ಕರಿತಾ ಇದೀವಿ. सो और साथ ही भाषण, हर शहर का चरित्र था। भाषण भी करना, हर एक जगह पर एक ऐसे एक जगह पर जाकर भाषण भी करते थे। ಇಲ್ಲಿ ಕೇವಲ ಹರ್ತಾಲ್ ಅಂದ್ರೆ ಸ್ಟ್ರೈಕ್ ಮಾಡೋದೊಂದೇ ಅಲ್ಲ, ಪ್ರಭಾತ್ ಫೇರಿ ಮಾಡೋದಷ್ಟೇ ಅಲ್ಲ, ಜೊತೆಗೆ ಆ ಒಂದು ಮುಖ್ಯವಾದ ಸ್ಥಳದಲ್ಲಿ ನಿಂತ್ಕೊಂಡು ಭಾಷಣ ಕೂಡ ಮಾಡ್ತಾ ಇದ್ರು. ಯಾಕೆ ಭಾಷಣ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ದೇಶ ಸ್ವಾತಂತ್ರ್ಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಏನ್ ಆಗ್ತಾ ಇದೆ, ನಾವು ಏನ್ ಮಾಡಬೇಕು, ಅವರಲ್ಲಿ ಕೂಡ ಕಿಚ್ಚನ್ನು ಹೊತ್ತಿಸಬೇಕು ಅಂತ ಉದ್ದೇಶದಿಂದ ಇವರು ಕೂಡ ಆ ಒಂದು ಭಾಷಣದಲ್ಲಿ ಭಾಗಿಯಾಗ್ತಾ ಇದ್ರು. ಮನ್ನು ಭಂಡಾರಿಯವರು भाषण हर शहर का चरित्र था और पूरे दमखम और जोश खरोश के साथ उन सबसे जुड़ना हर युवा का उन्माद। देखिए जो इनमें जो इस तरह के जोश खरोश के साथ हर एक व्यक्ति, हर एक युवा का वहां पर जुड़ने का एक, हर एक युवा का एक उन्माद था। ಇಲ್ಲಿ ಪ್ರತಿಯೊಬ್ಬರ ಒಂದು ಅಲ್ಲಿ ಯುವಕರ ಒಂದು ಇಚ್ಛೆ ಏನಾಗಿತ್ತಂದ್ರೆ, ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಹರ್ತಾಲ್ ಸ್ಟ್ರೈಕ್ ಏನು ಇರುತ್ತೋ ಎಲ್ಲ ನಡೀತಾ ಇತ್ತು, ಭಾಷಣ ನಡೀತಾ ಇತ್ತು. ಅದರಲ್ಲಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಜೋಶ್ ಖರೋಶ್ ಕೇಸ ಅದು ತುಂಬಾ ಉತ್ಸಾಹದಿಂದ ಆ ಒಂದು ಸ್ಟ್ರೈಕ್ ಆಗಿರ್ಬೋದು, ಭಾಷಣದಲ್ಲಿ ಭಾಗಿಯಾಗೋದು ಅಂದ್ರೆ ಪ್ರತಿಯೊಬ್ಬರು ಒಂದು ಉತ್ಸಾಹದ ದೊಡ್ಡ ಒಂದು ಸಂಕೇತ ಆಗಿತ್ತು ಯುವಕರಿಗೆ. ಇದು ಈ ರೀತಿಯಾಗಿ ಅವರು ಕೂಡ ತಮ್ಮ ಒಂದು ಖುಷಿಯಿಂದ ಆ ಉತ್ಸಾಹದಿಂದ ಈ ಒಂದು ಸ್ಟ್ರೈಕ್ ಅಥವಾ ಒಂದು ಭಾಷಣಗಳಲ್ಲಿ ಭಾಗಿಯಾಗ್ತಾ ಇದ್ರು ಅಂತ ಕಂಡು ಬರ್ತಾ ಇದೆ. मैं भी युवा थी और शीला अग्रवाल की जोशीली बातों ने रगों में बहते खून को लावे में बदल दिया था। देखिए छात्रों क्या कहती है, मैं भी युवा थी, मन्नू भंडारी कहती है मैं भी युवा थी और शीला अग्रवाल की जोशीली बातों ने रगों में बहते खून को लावे में बदल दिया था। वो कहती है, मनु भंडारी कहती है कि मैं भी युवा थी, ನಾನು ಕೂಡ ಯುವತಿಯಾಗಿದ್ದೆ, ಒಂದು ಯೌವನ ಅವಸ್ಥೆಯಲ್ಲಿ ಇದ್ದೆ, ತುಂಬಾ ಯಂಗ್ ಆಗಿದ್ದೆ ಅಂತ ಹೇಳ್ತಾ, अग्रवाल की जोशीली बातों ने रगों में खून के बदले क्या बहा दिए थे, लावे में बदल दिए थे। ಅಲ್ಲಿ ಆಕೆಯ ಆ ಒಂದು ಉತ್ಸಾಹ ಜೊತೆಗೆ ಶೀಲಾ ಅಗ್ರವಾಲ್ ಅವರ ಒಂದು ಜೋಶೀಲೆ ಮಾತೆ, ಆ ಶೀಲಾ ಅಗ್ರವಾಲ್ ಒಂದು ಮಾತುಗಳು, ಜೋಶ್ ಅಂದ್ರೆ ಉತ್ಸಾಹದ ಮಾತುಗಳು ನನಗೆ ದೇಹದ ರಕ್ತ ನರನಾಡಿಗಳಲ್ಲಿ, ಆ ನರನಾಡಿಗಳಲ್ಲಿ ಹರಿತಕ್ಕಂಥ ರಕ್ತದ ಜಾಗದಲ್ಲಿ ಲಾವಾ, ನಾವೇನ್ ಮರ್ಕುರಿ ಅಂತ ಕೇಳ್ತೀವಿ, ಆ ಲಾವಾ ಹರಿದಿತ್ತು. ಆ ಲಾವಾರಸ ಹರಿದಾಗ ಅಂತ ಪಾಲಿಸೋದು, ಒಂದು ಪಾದರಸ ಹರಿದಾಗ ಆಗ್ತಿತ್ತು. ಆ ರೀತಿಗೆ ಏನಾಗ್ತಿತ್ತಂತೆ, ಇವರ ಜೀವನದಲ್ಲಿ ಇವರ ಒಂದು ತಮ್ಮ ಒಂದು ಈ ಪ್ರಥಮ PUC ಬಂದಾಗ
ಇಲ್ಲಿ ಇರ್ತಕ್ಕಂತಹ ಒಂದು ಘಟನೆ ಏನಾಗಿತ್ತು ಅನ್ನೋದ್ ಬಗ್ಗೆ ಅವರು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಶೀಲಾ ಅಗ್ರವಾಲಿಂದಾನೆ ಬಹಳಷ್ಟು ಬದಲಿ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ. स्थिति यह हुई कि एक बवंडर शहर में मचा हुआ था और एक घर में. देखिए जो स्थिति ऐसी थी कि एक बवंडर घर के बाहर, एक बवंडर घर में मचा हुआ था. बवंडर यानी ಸೈಕ್ಲೋನ್. ಇಲ್ಲಿ ಸ್ಥಿತಿ ಹೇಗಿತ್ತಂದ್ರೆ ಒಂದು ಬಿರುಗಾಳಿ, ಆ ಒಂದು ಸೈಕ್ಲೋನ್ ಬಿರುಗಾಳಿ ಒಂದು ಹೊರಗಡೆ ಅಂದ್ರೆ ಶೀಲಾ ಅಗ್ರವಾಲರಿಂದ ಅವರಿಂದ ಒಂದು ಜೋಶೀಲೆ ಬಾತೆ ಅಂದ್ರೆ ಅವರಿಂದ ಒಂದು ಉತ್ಸಾಹದ ಮಾತುಗಳು, और एक जो घर में उनके पिता के और पिता के मित्रों से और एक बवंडर थी घर में. ಒಂದು ಮನೆ ಒಳಗಡೆ ಆ ಒಂದು ಬಿರುಗಾಳಿ ಬೀಸಿತ್ತು, ಒಂದು ಹೊರಗಡೆ ಒಂದು ಬಿರುಗಾಳಿ ಬೀಸ್ತಾ ಇತ್ತು. ಸೊ ಈ ರೀತಿಯಾಗಿ ಒಂದು ತಂದೆಯಿಂದ ಇನ್ನೊಂದು ಅವರ ಗುರು ಯಾರು, ಈ ಒಂದು ಗುರುಮಾತೆ ಯಾರು ಈ ಶೀಲಾ ಅಗ್ರವಾಲದಿಂದ ಎರಡು ಕಡೆಯಿಂದ ಬಿರುಗಾಳಿ ಬೀಸಿತ್ತು. ಇಂತಹ ಒಂದು ಉತ್ಸಾಹದ ಒಂದು ಮಾತುಗಳನ್ನ ಕೇಳಿದಂತಹ ಮನ್ನು ಭಂಡಾರಿ ಇನ್ನೇನು ಬೇಕಾಕೆಗೆ ಇದನ್ನೇ ಅಸ್ತವನ್ನಾಗಿಟ್ಕೊಂಡು ಆಕೆ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಣಿಯಾಗಿದ್ಲು ಒಂದು ಯುವತಿಯಾಗಿ. ಸ್ಥಿತಿ यह हुई थी कि एक बवंडर शहर में मचा हुआ था और एक घर में. पिताजी की आजादी की सीमा यहीं तक थी कि उनकी उपस्थिति में घर में आए लोगों के बीच उठू बैठू जानू समझू. देखिए मगर क्या है कि उनके पिता का जो उनके पिता जो इस तरह के योजना जो ऐसी सोचते थे कि पिताजी की आजादी की सीमा यही तक थी. जो यहां पर मन्नु भंडारी के पिता की जो एक सीमा, एक दायरा कहते हैं, व्याप्ति करते थे, जो सीमा यहां पर घर पर केवल घर में ही थी, चार दीवारों के बीच ही थी जो इनकी आजादी की सीमा. इवर ತಂದೆಯವರಿಂದ ಯಾವ ರೀತಿ ಅಂದ್ರೆ ಕೇವಲ ಆ ನಾಲ್ಕು ಗೋಡೆಗಳ ಮಧ್ಯೆನೇ ನಮ್ಮ ಮಗಳು ದೇಶದ ಒಂದು ಸ್ವಾತಂತ್ರ್ಯದ ಬಗ್ಗೆ ಯೋಚನೆ ಮಾಡಬೇಕು, ದೇಶಕ್ಕೆ ಕಾಣಿಕೆ ಕೊಡಬೇಕು, ಮನೆಯಲ್ಲಿ ಕೂತ್ಕೊಂಡು ಆಕೆ ಕಾಣಿಕೆ ಕೊಡಬೇಕು ಹೊರತು ಮನೆಯಿಂದ ಹೊರಗಡೆ ಬೇಡ. ಯಾಕಂದ್ರೆ ಆಕೆ ಒಂದು ಹೆಣ್ಣು ಮಗುವಾಗಿದ್ದಾಳೆ, ಆಕೆ ಹೆಣ್ಣು ಮಗಳಾಗಿದ್ದಾಳೆ, ಅದಕ್ಕೋಸ್ಕರ ಬೇಡ ಅಂತ ಅವ್ರು ನಿರ್ಣಯ ಮಾಡಿಕೊಂಡು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ದೇಶಕ್ಕಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಲಿಕ್ಕೆ ಆಕೆಗೆ ತಯಾರಿನ ಮಾಡಿಸ್ತಾ ಇದ್ರು ಯಾರು, ಇವರ ತಂದೆ. ಹಾಗಾಗಿ ಒಂದು ಕಡೆಯಿಂದ ಮನೆಯಲ್ಲಿ ತಂದೆಯವರು, ಅದು ಇನ್ನೊಂದು ಕಡೆಯಿಂದ ಯಾರು ಶೀಲಾ ಅಗ್ರವಾಲ್ ಆಗಿತ್ತು. ಹಾಗಾಗಿ ಇಲ್ಲಿ ಏನಾಗ್ತಿದೆ ನೋಡಿ, पिताजी की आजादी की सीमा यहां तक कि उनकी उपस्थितियों में घर में आए लोगों के बीच उठो बैठो जानो समझो. जो उनके एक पिताजी की एक सीमा, जो आजादी की सीमा केवल घर पर ही थी. जैसे कि यहां पर आए हुए लोगों के साथ बातचीत करो, उठो बैठो और जानो समझो, इतना ही बस, घर से बाहर नहीं. ಇವು ತಂದೆಯೊಂದು ನಿರ್ಣಯ ಮಾಡ್ಕೊಂಡ್ರೆ ಅಂದ್ರೆ ನನ್ನ ಮಗಳು ಮನೆಯಲ್ಲಿ ಚರ್ಚೆ ನಡೆಸಬೇಕು, ಮನೆಯಲ್ಲಿ ಬಂದಂತ ಅತಿಥಿಗಳ ಜೊತೆಗೆ ಇನ್ನೊಂದು ನಾಯಕರ ಜೊತೆಗೆ ಮಾತಾಡಬೇಕು, ಅಲ್ಲೇ ಕೂರ್ಬೇಕು, ಅಲ್ಲೇ ಹೇಳ್ಬೇಕು, ಅಲ್ಲೇ ಮಾತಾಡ್ಬೇಕು, ಅಲ್ಲೇ ಧ್ಯಾನ ಪಡಿಬೇಕು, ಅದು ಬಿಟ್ಟು ಹೊರಗಡೆ ಇಲ್ಲ ಬೇಡ. ಇಷ್ಟು ಮಾತ್ರ ಅವರ ನಿರ್ದಿಷ್ಟವಾದ ಒಂದು ವ್ಯಾಪ್ತಿಗೆ ಆಕೆಯನ್ನು ಒಳಪಡಿಸಿದ್ರು. ಆದ್ರೆ ಈ ಒಂದು ಬಿರುಗಾಳಿ ಕೇವಲ ಮನೆಯಲ್ಲೇ ಇರಲಿಲ್ಲ, ಇದು ಮನೆಯ ಹೊರಗಡೆ ಕೂಡ ಆ ವ್ಯಾಪ್ತಿ ಮೀರಿ ಹೋಗಿತ್ತು. ಯಾವ ರೀತಿ ಹೋಗಿತ್ತು ನೋಡಿ, हाथ उठा उठाकर नारे लगाती, हड़तालें करवाती, लड़कों के साथ शहर की सड़कें नापती. लड़की को अपनी सारी आधुनिकता के बावजूद बर्दाश्त करना उनके लिए मुश्किल हो रहा था, तो किसी की दी हुई आजादी के दायरे में चलना मेरे लिए. देखिए क्या कहती है, हाथ उठा उठाकर नारे लगाती, हाथ उठा उठाकर ಕೈ ಎತ್ತಿ ಜೋರಾಗಿ ಜೈಕಾರ ಜೈಘೋಷಣೆ ಹಾಕೋದು, ಹಡ್ತಾಲೆ करवाती, ಅಲ್ಲಲ್ಲಿ ಸ್ಟ್ರೈಕ್ ಕೂಡ ಮಾಡಿಸೋದು. लड़कों के साथ शहर की सड़कें नापती, लड़की को अपनी सारी आधुनिकता के बावजूद बर्दाश्त करना उनके लिए मुश्किल हो रहा था. देखिए यहां पर लड़कों के साथ मिलकर क्या करती थी, वहां शहर की सड़कें नापती थी, मेजर करती थी. यहां पे मेजर करना यानी हर एक गले में जाकर वह हड़तालें करवाती थी, भाषण करती थी लड़कों के बीच में रहकर.
मगर उनके घर में जो उनके पिता मना कर रहे थे, मगर उन्हें पता नहीं कि मेरी बेटी हर एक घर, शहर के हर एक सड़कों पर जाकर वहां क्या कर रही है, नारा लगा रही है, हड़तालें करवा रही है, भाषण कर रही है। जो ये सब कुछ हो रहा है, मगर उनके पिता को यहां पर क्या हो रहा है उन्हें पता नहीं है। इवर ತಂದೆ ಗೊತ್ತಾಗ್ತಾ ಇಲ್ಲ, ತನ್ನ ಮಗಳು ಕೇವಲ ಮನೆಯಲ್ಲಿ ಮಾತ್ರ ಈ ಒಂದು ಸ್ವಾತಂತ್ರ್ಯದ ಒಂದು ಜ್ಞಾನವನ್ನು ಪಡ್ಕೊಂತಿದ್ದಾಳೆ, ಸೀದಾ ಕಾಲೇಜಿಗೆ ಹೋಗ್ತಾಳೆ, ಸೀದಾ ಮನೆಗೆ ಬರ್ತಾಳೆ ಅಂತ ಅಷ್ಟೇ ತಿಳ್ಕೊಂಡಿದ್ದಾರೆ. ಆದ್ರೆ ಆಕೆ ಆ ಒಂದು ಯುವಕರ ಜೊತೆ, ಅಂದ್ರೆ ಗಂಡು ಹುಡುಗರ ಜೊತೆಗೆ ಹೋಗಿ ಓಣಿಗೆ ನಿಂತು ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡೋದು, ಮತ್ತೆ ಜಯಘೋಷವನ್ನು ಕೂಗೋದು ದೇಶದ ಪ್ರತಿಯಾಗಿ, ಮತ್ತೆ ಪ್ರತಿ ಓಣಿಯ ಗಲ್ಲಿಗಳಲ್ಲಿ ಹೋಗಿ ಸಡಕೆ ನಾಪ್ನ ಅಂದ್ರೆ ಪ್ರತಿ ದಾರಿಯಲ್ಲೂ ಕೂಡ ಹೋಗಿ ಭಾಷಣ ಮಾಡಿ ಬರೋದು. ಈ ರೀತಿಯಾದ ಸನ್ನಿವೇಶಗಳು ನಡೀತಾ ಇದ್ದು ಅವ್ರ ತಂದೆಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ತಂದೆ ಇದ್ಕೊಂಡಿದ್ದಾರೆ, ನನ್ನ ಮಗಳು ಕೇವಲ ಮನೆಯಲ್ಲೇ ಇದ್ಕೊಂಡು ಈ ರೀತಿಯಾದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಜ್ಞಾನವನ್ನು ಪಡ್ಕೊಂತಿದ್ದಾಳೆ ಆಕೆ ಅಂತ. ಆದ್ರೆ ಆಕೆ ಹೊರಗಡೆ ಮನೆಗಿಂತಲೂ ಜಾಸ್ತಿ ಆಕೆ ಅಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ ದೇಶದ ಪ್ರತಿಯಾಗಿ. जब रगों में लहू की जगह लावा बहता तो सारे निषेध, सारी वर्जनाएं और सारा भय कैसे ध्वस्त हो जाता है। यह तभी जाना और अपने क्रोध से सबको तरतरा देने वाले पिताजी से टक्कर लेने का जो सिलसिला तब शुरू हुआ था। राजेंद्र से शादी की, तब तक वह चलता ही रहा। उन्हें पता चला, उनके पिता को पता चला कि मेरी बेटी शहर के हर एक गली में जाकर वहां भाषण कर रही है, जो अपने एक सीमा पार कर वह काम कर रही है। ये जानने के बाद जो उनके पिता ने क्या कर दिए, जो इस तरह की घटनाओं से दूर रहे, क्योंकि वह महिला है, लड़की है, इसलिए उनके पिता ने क्या कर दिए, तुरंत उन्होंने जो उनका विवाह कर दिए। जो ऐसी एक घटना देखने के बाद, सुनने के बाद, जो उनके पिता राजेंद्र से शादी करवा दिए। क्योंकि यहां पर क्या हो रहा था, जो अपने कहते हैं कि लेखिका, जब रगों में लौ की जगह लावा बहता हो तो सारे निषेध, सारी वर्जनाएं और सारा भय कैसे ध्वस्त हो जाता है। कहती है वहां, जब रगों में लौ की जगह, लौ यानी रक्त, खून कहते हैं, ಇಲ್ಲಿ ಆ ಕೇಳ್ತಾಳೆ, ಎಲ್ಲಿ ಈ ರಕ್ತದ ಬದಲಾಗಿ ನಾವು ಲಾವಾ ರಸವನ್ನೇ ಆಕೆ ದೇಹದಲ್ಲಿ ಹರಿತಾ ಇದೆ, ಅಷ್ಟೊಂದು ಹರಿತಾ ಇರಬೇಕಾದ್ರೆ, ಅಷ್ಟೊಂದು ಆ ರಕ್ತ ಉಕ್ಕಿ ಇರಬೇಕಾದ್ರೆ ಈ ನಿಷೇಧಗಳು, ಈ ಒಂದು ಅದು ಮಾಡಬೇಡ ಇದು ಮಾಡಬೇಡ ಅಂತ ಏನು ಆ ಮನೆಯಲ್ಲಿ ಪ್ರೊಹಿಬಿಷನ್ ನಡೀತಾ ಇದೆ, ಆ ಕಂಡೀಷನ್ಸ್ ಇದೆ, ಆ ಕಂಡೀಷನ್ ದಾಟಿಕೊಂಡು ಬರೋದು ಅನಿವಾರ್ಯ ಕೂಡ ಆಗಿತ್ತು ಅಂತ ಹೇಳ್ತಾಳೆ. ಯಾಕಂದ್ರೆ ಈ ಸ್ವಾತಂತ್ರ್ಯಕ್ಕಾಗಿ, ಈ ಸ್ವಾತಂತ್ರ್ಯವನ್ನ ಪಡ್ಕೋಕ್ಕೋಸ್ಕರ ಆಕೆ ಯಾವುದೇ ರೀತಿಯಲ್ಲೂ ಕೂಡ, ದೇಶಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ ತ್ಯಾಗ ಮಾಡಲಿಕ್ಕೆ ಆಕೆ ತಯಾರಾಗಿದ್ಲು ಅಂತ ಕಂಡು ಬರ್ತಾಳೆ. ಹಾಗಾಗಿ ಇವರು ತಂದೆಯವರು ನೋಡಿದ್ರು ಏನ್ ನಡೀತಾ ಇದೆ, ಈಕೆ ದೇಶಕ್ಕಾಗಿ ಮನೆ ಸಂಸಾರ ಎಲ್ಲ ಹೋಗ್ಬಿಟ್ಟು ಹೊರ ಹೋಗ್ತಾ ಇದ್ದಾಳೆ. ಹೀಗೆ ಬಿಟ್ಬಿಟ್ರೆ ಆಕೆಗೆ ಏನಾಗುತ್ತೆ, ಆಕೆ ಜೀವನ ಹೀಗೆ ಹೋಗ್ಬಿಡುತ್ತೆ, ಅದು ಮಹಿಳೆಯಾಗಿ ಬೇಡ ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದಾರೆ ಅವ್ರ ತಂದೆಯವರು, ಆಕೆಗೆ ಮದುವೆ ನಿಶ್ಚಯ ಮಾಡ್ತಾರೆ. ಮದುವೆ ಮಾಡಿದ್ರೆ ಯಾಕಂದ್ರೆ ಸ್ವಲ್ಪ ಸುಧಾರಿಸಬಹುದು, ಯಾಕಂದ್ರೆ ಗಂಡ ಮನೆ ಮಕ್ಕಳು ಅಂತ ಮನೆಯಲ್ಲಿ ಇರ್ತಾಳೆ. ಈ ಒಂದು ದೇಶದ ಏನು ದೇಶಕ್ಕಾಗಿ ಇವತ್ತಿನ ಏನು ಹೋರಾಟ ಮಾಡ್ತಿದ್ದಾಳೆ, ಸೊ ಅದನ್ನ ಸ್ವಲ್ಪ ಮಟ್ಟಿಗೆ ನಾವು ನಿಲ್ಲಿಸಬಹುದು ಅಂತ ವಿಚಾರ ಮಾಡ್ಕೊಂಡು ಆಕೆ ಏನ್ ಮಾಡ್ತಾರೆ ಅಂದ್ರೆ, ಆಕೆಗೆ ಏನ್ ಮಾಡ್ತಾರೆ ಅಂದ್ರೆ ಅವ್ರ ತಂದೆ ಮದುವೆಯನ್ನು ಮಾಡ್ತಾರೆ. ಆ ಮದುವೆ ಯಾರ ಜೊತೆಗೆ ಆಗುತ್ತೆ ಅಂದ್ರೆ ರಾಜೇಂದ್ರ ಮೂರ್ತಿ. ಸೊ ಅವ್ರ ಜೊತೆಗೆ ಮದುವೆನ ಮಾಡಿಕೊಡ್ತಾರೆ. ಆದ್ರೆ ಕೇವಲ ಮದುವೆವರೆಗೆ ಮಾತ್ರ ಅಂತ ಅನ್ಕೊಂಡಿರ್ಬೋದು ಅವರು. जो शादी से पहले जो इस तरह के एक देश के लिए वहां सेवा कर रही थी, क्या कर रही थी, जो हड़तालें करना, जो नारा लगाना, भाषण करना, जो ये सब कर रही थी, शादी होने के बाद वह सुधर जाएगी, उनके पिता मानते थे।
शादी होने के बाद ये सुधर जाएगी, मगर ये तो उनका एक जो एक मानना, वे लोग समझते थे कि उनके पिता समझते थे कि शादी होने के बाद वह सुधर जाएगी, मगर वह शादी होने के बाद भी वह जो निरंतर ऐसे ही वह आगे बढ़ रही थी देश के लिए, और किस तरह से एक वह अपने कॉलेज में किस तरह से वह कॉलेज को बंद कर दी थी अपने भाषण से, अपने संगठन चतुरता से। ये सब आगे की क्लास में फिर देखा जाएगा। नमस्ते।